ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ವ್ಯವಹಾರದ ಹಗರಣದಲ್ಲಿ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಈಗ ನಾಗೇಂದ್ರ ದದ್ದಲ್ ಬಗ್ಗೆ ಇಡಿ ಮಾಹಿತಿಯನ್ನ ಸಂಗ್ರಹ ಮಾಡಿದೆ, ಸಾಕ್ಷ್ಯ ಕೂಡ ಸಿಕ್ಕಿದೆ ಅಂತ ಹೇಳಿತ್ತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸುಮಾರು 23 ಕಡೆಗಳಲ್ಲಿ ದಾಳಿ ಮಾಡಿ, ಇವರಿಬ್ಬರಿಗೂ ಸಂಬಂಧಪಟ್ಟ ಅನೇಕ ಕಡೆಗಳಲ್ಲಿ ದಾಳಿ ಮಾಡಿ ಮಾಹಿತಿ ಸಾಕ್ಷ್ಯ ಸಂಗ್ರಹಣೆ ಮಾಡಿತ್ತು. ಈಗ ಶಾಸಕ ಬಸನಗೌಡ ದದ್ದಲ್ ಅವರಿಗೂ ಕೂಡ ಸಂಕಷ್ಟ ಕಾದಿದೆಯಾ? ವಿಚಾರಣೆಗೂ ಕೂಡ ಇಡಿ ದದ್ದಲ್ ಅವ್ರನ್ನ ಕರೆದಿತ್ತು. ವಿಚಾರಣೆಗೆ ಹಾಜರಾಗಿದ್ರು. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ದದ್ದಲ್. ವಿಚಾರಣೆ ಬಳಿಕ ವಾಪಸ್ ಆಗ್ತಾರಾ ಅಥವಾ ಅರೆಸ್ಟ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಡಿ ಶಾಸಕ ಬಸನಗೌಡ ದದ್ದಲ್ ಅವರನ್ನ ವಿಚಾರಣೆಗೆ ಕರೆದಿದೆ. ಅವರು ಅರೆಸ್ಟ್ ಆಗೋ ಸಾಧ್ಯತೆಗಳಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಇಡಿ ಸಾಕಷ್ಟು ಮಾಹಿತಿಯನ್ನ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದೆ ಅಂತ ಹೇಳಲಾಗಿದೆ. ಈ ಒಂದು ಹಗರಣದಲ್ಲಿ ದದ್ದಲ್ ಕೂಡ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಪಡ್ಕೊಳ್ಳೋಣ. ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ದದ್ದಲ್ ಕೂಡ ಅರೆಸ್ಟ್ ಆಗೋ ಸಂಭಾವ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಶ್ರೀಲಕ್ಷ್ಮಿ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿತ್ತು. ಆದ್ರೆ ಸೆಷನ್ ಇದ್ದ ಕಾರಣದಿಂದಾಗಿ ಅವರು ಹಾಜರಾಗಿರಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ದದ್ದಲ್ ಅವರು ಖುದ್ದು ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗಾಗಲೇ ನಿನ್ನೆ ಬಂದಿದ್ದಂತಹ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಾಗೇಂದ್ರ ಮತ್ತು ದದ್ದಲ್ ಅವರಿಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತು. ಹಾಗಾಗಿ ಇವತ್ತಿನ ವಿಚಾರಣೆ ತುಂಬಾನೇ ಕುತೂಹಲ ಮೂಡುತ್ತಾ ಇರುವಂಥದ್ದು. ಒಂದು ವೇಳೆ ವಿಚಾರಣೆ ಮುಗಿಸಿ ದದ್ದಲ್ ಅವ್ರನ್ನ ವಾಪಸ್ ಕಳಿಸ್ತಾರಾ ಅಥವಾ ಅರೆಸ್ಟ್ ಮಾಡುವಂತಹ ಒಂದು ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಸದ್ಯಕ್ಕೆ ಒಂದು ಮಾಹಿತಿ ಇರುವಂಥದ್ದು, ವಿಚಾರಣೆಗೆ ಅವರು ಯಾವ ರೀತಿ ಕೋಆಪರೇಟ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಒಂದು ವೇಳೆ ಅವರು ವಿಚಾರಣೆಗೆ ಸೂಕ್ತವಾಗಿ ಸ್ಪಂದಿಸಿದ್ರೆ ಅರೆಸ್ಟ್ ಮಾಡುವಂತ ಚಾನ್ಸಸ್ ಕಮ್ಮಿ ಇರುವಂಥದ್ದು. ಆದ್ರೆ ಈಗಾಗಲೇ ನಾಗೇಂದ್ರ ವಿಚಾರಣೆ ಸಂದರ್ಭದಲ್ಲೂ ಕೂಡ ತನಗೇನು ಗೊತ್ತಿಲ್ಲ ಅನ್ನುವಂಥ ಒಂದು ಆನ್ಸರ್ ಮಾಡ್ತಿದ್ರು. ಅದೇ ರೀತಿಯ ಆನ್ಸರ್ನ ದದ್ದಲ್ ಅವರು ಕೂಡ ನೀಡಿದ್ರೆ ಗತಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇವತ್ತಿಗೆ ನ್ಯಾಯಾಂಗ ಬಂಧನ ಮುಗಿದಿತ್ತು, ಕಸ್ಟಡಿ ಮುಗಿದಿತ್ತು. ಈಗ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 1ರವರೆಗೆ ದರ್ಶನ್ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಆರೋಪಿ ದರ್ಶನ್ಗೆ ಈಗ ಮತ್ತೆ ಜೈಲೇ ಗತಿ. ಆಗಸ್ಟ್ 1ರವರೆಗೆ ಜ್ಯುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಎಲ್ಲ ಆರೋಪಿಗಳಿಗೂ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಸೇರಿ 17 ಮಂದಿಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಜಡ್ಜ್ ಆದೇಶ ಹೊರಡಿಸಿದ್ದಾರೆ. ಏನಾಗುತ್ತೆ ದರ್ಶನ್ ಕೇಸಲ್ಲಿ ಅಂತ ಸಾಕಷ್ಟು ಕುತೂಹಲ ಇತ್ತು. ಇನ್ನೇನಾಗುತ್ತೆ? ಹೆಚ್ಚಿನ ವಿಚಾರಣೆಗೆ ಪಡಿಬೇಕಾಗುತ್ತೆ. ಪೊಲೀಸರು ಅದಕ್ಕೆ ಬೇಕಾದಂತಹ ಎಲ್ಲ ಸಾಕ್ಷ್ಯಗಳನ್ನ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗಿತ್ತು. ಯಾಕೆ ಅವರಿಗೆ ಕಸ್ಟಡಿ ಕಂಟಿನ್ಯೂ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಗಳನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು ಅಂತ ಹೇಳಲಾಗಿತ್ತು. ಅದನ್ನು ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಇವತ್ತು ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ದರ್ಶನ್ಗೆ ಇನ್ನೂ ಒಂದು ವಿಚಾರ, ಜೈಲೂಟವೇ ಗತಿ. ಮನೆ ಊಟಕ್ಕೆ ಮನವಿ ಮಾಡಿದ್ರು ದರ್ಶನ್. ಅಟ್ಲೀಸ್ಟ್ ಊಟನಾದ್ರೂ ಮನೆಯಿಂದ ತರಿಸ್ಕೊಳಕ್ ಅನುಮತಿ ಕೊಡಿ ಅಂತ ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ರು ದಚ್ಚುಪರ ವಕೀಲ ಫಣೀಂದ್ರ ಅವರು. ವಾದ ಮಂಡನೆಯನ್ನ ಮಾಡಿದ್ರು, ಆದರೆ ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ನಾಳೆಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಆಸ್ ಆಫ್ ನಾವು ಮನೆ ಊಟದ ವಿಚಾರದಲ್ಲಿ ಏನು ತೀರ್ಮಾನಕ್ಕೆ ಬರಲಾಗಿಲ್ಲ. ಇನ್ನೂ ಕೂಡ ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ದರ್ಶನ್ ಅವರಿಗೆ ಪರ್ಮಿಷನ್ ಅನ್ನ ಕೋರ್ಟ್ ಕೊಟ್ಟಿಲ್ಲ. ನಾಳೆಗೆ ಆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ದರ್ಶನ್ಗೆ ಸದ್ಯಕ್ಕೆ ಜೈಲೇ ಗತಿ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಇನ್ನಷ್ಟು ದಿನ ವಿಚಾರಣೆಗೆ ಇದು ತುಂಬಾ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ, ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದರಲ್ಲಿ ಇಷ್ಟು ಬೇಗ ಬೇಲ್ ಆಗಲಿ ಅಥವಾ ಇನ್ನೇನು ಸಾಧ್ಯ ಇಲ್ಲ ಅನ್ನುವಂಥದ್ದಿತ್ತು. ಈಗ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಮುಂದಿನ ವಿಚಾರಣೆ ಹೇಗಿರುತ್ತೆ? ಮುಂದಿನ ಲೀಗಲ್ ಪ್ರೊಸೀಜರ್ಸ್ ಹೇಗಿರುತ್ತೆ? ಮಾದೇಶ್. ಖಂಡಿತ ಶ್ರೀಲಕ್ಷ್ಮಿ, ಯಾವುದೇ ಒಂದು ಕೊಲೆ ಪ್ರಕರಣ ಆದರೂ ಕೂಡ ಆ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳಿಗೆ ಅಷ್ಟು ಈಸಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಕ್ಕೋದಿಲ್ಲ. ಯಾಕಂದರೆ ಈಗಾಗಲೇ ಇಲ್ಲಿವರೆಗೂ ಕೂಡ ದರ್ಶನ್ ಈ ಒಂದು ಕೇಸ್ನಲ್ಲಿ ಅರೆಸ್ಟ್ ಆದಾಗಿಂದಲೂ ಕೂಡ ಈ ಒಂದು ಕೇಸ್ನಲ್ಲಿ ಯಾರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಕೆಲಸನ ಮಾಡಿಲ್ಲ. ಯಾಕಂದರೆ ಇದೊಂದು ಹೀನಸ್ ಕ್ರೈಮ್ ಆಗಿರುತ್ತೆ. ಜೊತೆಗೆ ರೇಣುಕಾಸ್ವಾಮಿಯನ್ನು ಆರೋಪಿಗಳು ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಒಂದಷ್ಟು ರಿಪೋರ್ಟ್ಗಳು ಕೂಡ ಪೊಲೀಸ್ ಇಲಾಖೆಯ ರಿಪೋರ್ಟ್ಗಳನ್ನು ಕೂಡ ನ್ಯಾಯಾಧೀಶರಿಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ
ಈ ಒಂದು ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಗಳು ಪತ್ತೆಯಾಗಿದೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸಾಕ್ಷ್ಯನಾಶ ಮಾಡೋದಕ್ಕೆ ಎಲ್ಲ ಆರೋಪಿಗಳು ಕೂಡ ಪ್ರಯತ್ನ ಪಟ್ಟಿದ್ರು ಅಂತೇಳಿ ಕೂಡ ತನಿಖೆ ವೇಳೆ ಪ್ರೂವ್ ಆಗಿದೆ. ಹೀಗಾಗಿ ಅವರನ್ನ ಹೊರಗಡೆ ಬಿಡೋದಕ್ಕೆ ಈಗಂತೂ ಆಗೋದಿಲ್ಲ. ಯಾಕಂದ್ರೆ ಹೊರಗಡೆ ಬಂದ ಮೇಲೆ ಸಾಕಷ್ಟು ಸಾಕ್ಷ್ಯನಾಶಕ್ಕೆ ಈ ಆರೋಪಿಗಳು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಶಂಕೆ ಈಗಾಗಲೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಬಾರಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಪೊಲೀಸರು ಅದನ್ನೇ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ತನಿಖೆ ಬಾಕಿ ಇದೆ. ಈಗಾಗಲೇ ಒಂದಷ್ಟು ಸಾಕ್ಷಿಗಳನ್ನ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರು ಈಗಾಗಲೇ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಯಾವಾಗ ಟ್ರಯಲ್ ನಡೆಯುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಈ ಎಲ್ಲ ಸಾಕ್ಷ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಕೇಸ್ ಆದ್ರೂ ಕೂಡ ಅದರಲ್ಲೂ ಕೂಡ ಇಂತಹ ಒಂದು ಹೀನಸ್ ಕ್ರೈಮ್ ನಡೆಸಿದ್ದಾರೆ ಅಂದ್ರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಸಂಗ್ರಹಿಸೋದು ಪೊಲೀಸರಿಗಿರುವಂತಹ ಚಾಲೆಂಜ್ ಆಗಿರುತ್ತೆ. ಯಾಕಂದ್ರೆ ಆ ಒಂದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆಯೇ ಆರೋಪಿಗಳಿಗೆ ಕನ್ವಿಕ್ಟ್ ಆಗುತ್ತೆ, ಅಂದ್ರೆ ಆದೇಶ ಆಗುತ್ತೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ತಂಡ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರು ಆಹಾರದ ವಿಚಾರದಲ್ಲಿ ಕೂಡ ಅವ್ರಿಗೆ ಮುದ್ದೆ ಊಟನೇ ಗತಿ ಅನ್ನುವಂಥದ್ದು ನ್ಯಾಯಾಲಯ ಆ ಬಗ್ಗೆ ಕೂಡ ಏನು ಹೇಳಿಲ್ಲ. ಆ ಬಗ್ಗೆ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಕೂಡ ರಿಟ್ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಆ ಜೈಲಿನಲ್ಲಿ ದರ್ಶನ್ಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಾಗ್ತಿದೆ. ಜೊತೆಗೆ ಜೈಲು ಊಟ ಕೂಡ ಸಾಕಷ್ಟು ಆಗ್ತಿರ್ಲಿಲ್ಲ. ಈಗಾಗಲೇ ಜೈಲಿಗೆ ಹೋದ್ಮೇಲೆ ಆತ 10ಕ್ಕೂ ಹೆಚ್ಚು kg ತೂಕನ ಹಿಡಿದಿದೆ. ಜೊತೆಗೆ ಆತನಿಗೆ ಅನಾರೋಗ್ಯ ಸಮಸ್ಯೆ ಕೂಡ ಕಾಡ್ತಿದೆ ಅಂತೇಳಿ ರಿಟ್ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಯಾವುದೇ ರೀತಿ ಆದ್ರೂ ಕೂಡ ಈ ರೀತಿ ನೇರವಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ ಅಂತೇಳಿ ಈಗಾಗಲೇ SPP ಕೂಡ ವಾದ ಮಾಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಅಲ್ಲಿ ಒಂದು ಊಟ ಸಾಕಾಗ್ತಿಲ್ಲ ಅಥವಾ ಜೊತೆಗೆ ಅನಾರೋಗ್ಯದ ಸಮಸ್ಯೆ ಏನಂತಿದೆ ಆ ಒಂದು ಪ್ರೊಸೀಜರ್ ಈ ಮುಂಚೆ ಜೈಲು ಅಧಿಕಾರಿಗಳಿಗೆ ಫಸ್ಟ್ ಅದನ್ನ ಇನ್ಫಾರ್ಮೇಶನ್ ಕೊಡಬೇಕು. ಜೊತೆಗೆ ಅದಾದ ಮೇಲೆ ಜೈಲು DGಗೆ ಕೂಡ ಈ ಬಗ್ಗೆ ಇನ್ಫಾರ್ಮೇಶನ್ ಮಾಡಿ ಅದಾದ್ಮೇಲೆ ರಿಟ್ ಅರ್ಜಿಯನ್ನ ಸಲ್ಲಿಸಬೇಕು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ. ಜೊತೆಗೆ ಜೈಲಿಗೆ ಬರೋವರೆಗೂ ಕೂಡ ದರ್ಶನ್ ಚೆನ್ನಾಗಿಯೇ ಇದ್ರು, ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು. ಆದ್ರೆ ಜೈಲಿಗೆ ಬಂದ ಮೇಲೆ ಈ ರೀತಿಯಾದಂತಹ ವಿಚಾರವನ್ನ ಇಟ್ಕೊಂಡು ಅವರು ಮನೆ ಊಟವನ್ನ ಕೇಳ್ತಿದ್ದಾರೆ ಅಂತೇಳಿ SPP ಅವರು ವಾದ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಎಲ್ಲ ಒಂದ್ ಕಡೆ ಅನಾರೋಗ್ಯ ಅಂತೇಳಿ ನಾಟಕ ಆಡ್ತಿದ್ದಾರೆ ಅನ್ನುವಂತ ಶಂಕೆಯನ್ನು ಕೂಡ ಇಂಡೈರೆಕ್ಟ್ ಆಗಿ SPP ಅವರು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ಮನೆ ಊಟನ ನೀಡೋದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ SPP ವಾದ ಮಾಡಿದ್ರು. ಸದ್ಯಕ್ಕೆ ಈ ಒಂದು ವಿಚಾರ ನಾಳೆಗೆ ವಿಚಾರಣೆ ಮುಂದೂಡಿದೆ. ನಾಳೆ ಈ ಒಂದು ವಿಚಾರದಲ್ಲಿ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಅವ್ರಿಗೆ ಮನೆ ಊಟ ಕೊಡೋದಕ್ಕೆ ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ. ಹಾಗೇನೆ ಇನ್ನಷ್ಟು ದಿನ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ. ಇನ್ನಷ್ಟು ತನಿಖೆಗೆ ಒಳಪಡಿಸಬೇಕಾಗಿರೋದ್ರಿಂದ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಸದ್ಯಕ್ಕೆ ಇಂಥದ್ದೊಂದು ಪ್ರಮುಖವಾದಂಥ ಕೇಸ್ನಲ್ಲಿ ಇರೋದ್ರಿಂದ ಬೇಲ್ ಸಿಗೋದು ಕಷ್ಟ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಹಾಗಾಗಿ ಅದೇ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಸಾಕ್ಷ್ಯ ಸಂಗ್ರಹ ಸಾಕಷ್ಟು ಭರ್ಜರಿಯಾಗಿ ಆಗಿರೋದ್ರಿಂದ ಮತ್ತು ಇದೊಂದು ಅತ್ಯಂತ ಪ್ರಮುಖ ಹೀನಿಯಸ್ ಕ್ರೈಮ್ ಆಗಿರೋದ್ರಿಂದ ಇದರಲ್ಲಿ ಖಂಡಿತವಾಗ್ಲೂ ಬೇಲ್ ಸಿಗೋದಷ್ಟು ಸುಲಭ ಇಲ್ಲ ಅಂತಾಗಿತ್ತು. ನ್ಯಾಯಾಂಗ ಬಂಧನ ವಿಸ್ತರಣೆ ಯಾಕೆ ಬೇಕು ಅನ್ನೋದಕ್ಕೆ ಪೊಲೀಸರು ಸುಮಾರು ಒಂದು 15 ಅಂಶಗಳನ್ನು ಉಲ್ಲೇಖ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಮಾಹಿತಿಯನ್ನು ಸಾಕ್ಷಿಗಳನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಕೇಸ್ ವಿಚಾರದಲ್ಲಿ ಪುನಃ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ರಿಮಾಂಡ್ ಅರ್ಜಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪುನಃ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದಾರೆ. ಏನೇನಿದೆ ಹಾಗಾದ್ರೆ ಈಗ ಸಲ್ಲಿಸಿರ್ತಕ್ಕಂಥ ರಿಮಾಂಡ್ ಅರ್ಜಿಯಲ್ಲಿ? ರಿಮಾಂಡ್ ಅರ್ಜಿಯ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಏನೇನು ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಈ ಸಾರಿಯ ರಿಮಾಂಡ್ ಅರ್ಜಿಯಲ್ಲಿ? 13 ಅಂಶಗಳನ್ನ ಉಲ್ಲೇಖಿಸಿ ಅವರು ಆರೋಪಿಗೆ ಯಾಕೆ ಬೇಲ್ ಕೊಡಬಾರ್ದು ಅಥವಾ ಕಸ್ಟಡಿ ಎಕ್ಸ್ಟೆಂಡ್ ಆಗಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಮನವಿ ಮಾಡ್ಕೊಂಡಿದ್ದಾರೆ ನ್ಯಾಯಾಲಯಕ್ಕೆ, ಯಾಕೆ ಈ ಆರೋಪಿಗೆ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಕು, ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಯಾಕೆ ಮಾಡಬೇಕು ಅಂತ, ಜಾಮೀನು ಯಾಕೆ ಕೊಡಬಾರ್ದು ಅಂತ